ಭಾರಿ ಬರ ಬಂದ್ಬಿಟ್ಟಿದೆ. ಬರ ಸ್ಟಾರ್ಟ್ ಆಗ್ಬಿಟ್ಟಿದೆ. ಹೋದಷ್ಟು ಮಳೆ ಕಮ್ಮಿ, ಕೆರೆ ತುಂಬಲಿ. ಈ ವರ್ಷಲೂ ಕೆರೆಗೆ ತುಂಬಿಲ್ಲ. ತುಂಬ ಇದಾಗಿದೆ. ಕಣ್ಣು ಹಾಯಿಸಿದ್ರು ಕಣೆ, ಹಸ್ರಾಗತ್ ಕಣೆ ಅಂತ ಹೇಳಿದ್ರು. ಎಷ್ಟೋ ಸತಿ ಎದುರುಗಡೆ ಸಿಕ್ಕಿದ್ರು ನಮಗೆ ಅವ್ರು ಯಾರು ಅಂತ ಅರ್ಥ ಆಗಲ್ಲ. ಆಮೇಲೆ ಎದುರುಗಡೆ ಹೋದ್ರು ನಾವು ಅವ್ರನ್ನ ನೋಡಲ್ಲ. ನೋಡಿದೆ ನನಗೆ ಗುರುಗಳನ್ನ ಮಾತಾಡ್ಸೋಣ ಅಂತ ಪ್ರಯತ್ನ ಮಾಡಿದೆ, ಆಗ್ಲೇ ಇಲ್ಲ ನನಗೆ. ಎರಡು ಸಾವಿರದ 2-3 ನಮಗೆ ತುಂಬ ಬರ ಬಂದ್ಬಿಡ್ತು. ಕೆರೆ ತುಂಬಲಿಲ್ಲ, ಎಲ್ಲ ಬೋರ್ವೆಲ್ ಎಲ್ಲ ಬತ್ತೋಗಿ ಸ್ಟಾರ್ಟ್ ಆಯಿತು. ತುಂಬ ಒಂಥರ ಆತಂಕ ಆಯಿತು. ನಾವು ಖುಷಿಯನ್ನು ಹೆಚ್ಕೊಂಡಿರೋರು ನಮ್ಮ ಫ್ರೆಂಡ್ಸ್ಗಳು ನಾವೆಲ್ಲವ. ಆಗ್ಬಿಡ್ತಲ್ಲ ಅಂತ ಗುರು ಮನೆಗೆ ಹೋದು, ಗುರುವೇ ಈ ಥರ ಆಗ್ಬಿಟ್ಟಿದೆ, ಮಳೆ ಬಂದಿಲ್ಲ, ಇದಿಲ್ಲ, ಬೇಸಿಗೆ ಕಾಲ, ನೀರಿಗೆ ತಾಪತ್ರಯ, ಬಂದ ಕರೆಂಟ್, ನೀರಿಗೆ ತಾಪತ್ರಯ ಎಲ್ಲ, ಬೋರ್ವೆಲ್ ಎಲ್ಲ ಒಣಗ್ತಾ ಸ್ಟಾರ್ಟ್ ಆಗಿತ್ತವೆ ಬರ. ದಿನ ಹೋಗ್ತಿದ್ದು ಗುರುನಾಥರಿಗೆ ಭಾರಿ ಬರ ಬಂದ್ಬಿಟ್ಟಿದೆ, ಬರ ಸ್ಟಾರ್ಟ್ ಆಗ್ಬಿಟ್ಟಿದೆ. ಹೋದಷ್ಟು ಮಳೆ ಕಮ್ಮಿ, ಕೆರೆ ತುಂಬಲಿ. ಈ ವರ್ಷಲೂ ಕೆರೆಗೆ ತುಂಬಿಲ್ಲ. ತುಂಬ ಇದಾಗಿದೆ. ನಮ್ಮ ಸ್ನೇಹಿತ ಕೇಳ್ಕೊಂಡ, ಶಿವು ಅಂತ ಸ್ನೇಹಿತ. ಆಮೇಲೆ ಕೆಲಸ ಮಾಡ್ರಿ ಅಂದರು. ಈಗ ಹೋಗ್ಬಿಟ್ಟು ಒಂದು ಊರಿಗೆ 4 ದಿಕ್ಕಿಗೂ ಒಂದು ಬಲಿ ಹಾಕ್ಬೇಕು ಕಣೆ. ಸರ್ ಏನು ಸರ್ ಬಲಿ ಮಾಡಿ? ಅನ್ನ ಮಾಡಬೇಡಿ, ಒಂದು ಅವಲಕ್ಕಿನ ನೆನೆಸ್ಬಿಟ್ಟು ಮೊಸರು ಅವಲಕ್ಕಿ ಮಾಡಿ, ಅದಕ್ಕೆ ಒಂದು ತೆಂಗಿನಕಾಯಿ, 1-2 ಬಿಳೆದೆಲೆ, ಬಾಳೆಹಣ್ಣು, ದಕ್ಷಿಣೆ ಮಾಡಿಬಿಟ್ಟು ಊದ್ಗಡ್ಡೆ ಹೆಚ್ಚಿಟ್ಟು 4 ದಿಕ್ಕಿಗೂ ಇಟ್ಟು ಬರ್ರಿ ಏನೋ ಅಂತ. ಯಾರು ಗೊತ್ತಾಗ್ಬಾರ್ದು, ರಾತ್ರಿ ಇಟ್ಟು ಬನ್ನಿ ಅಂತಂದರು. 4 ದಿಕ್ಕಿಗೂ ಊರಿಂದ ದೂರ ಗಡಿ ಅಂತ ಇರುತ್ತಲ್ಲ, ಆ ಊರಿನ ಗಡಿ ಎಷ್ಟಿರುತ್ತೆ ಅಷ್ಟು ದೂರ ಇಟ್ಟು ಬರ್ರಿ ಅಂದರು. ನಾವು ಮನೇಲೆ ಎಲ್ಲ ಮಾಡ್ಕೊಂಡು 1-4 ಜನ ಸೇರ್ಕೊಂಡು 1-3 ಬೈಕ್ ತಗೊಂಡು 3 ದಿಕ್ಕಿಗೂ ಇಟ್ಟು, ಊರಿನ ದಕ್ಷಿಣಕ್ಕೆ ಕೆರೆ ಬರುತ್ತೆ, ಅಲ್ಲದೆ ಕೆರೆಗಳಿರೋದು. ಊರು ಮುಂದಿನ ಕೆರೆ, ಅಲ್ಲಿ ಮುಂದಕ್ಕೆ ಕೆರೆ ಹತ್ರಕ್ಕೆ ಹೋಗ್ಬಿಟ್ಟು ಒಳಗಡೆ ಏರಿ ಮೇಲೆ ತುಂಬ ಒಂದು ಕಿಲೋಮೀಟ್ರ್ ಏರಿ ಇದೆ. ಅದು ಅರ್ಧ ಕಿಲೋಮೀಟ್ರ್ ಹೋಗ್ಬಿಟ್ಟು ಅಲ್ಲೊಂದು ಏತದ ಬಾವಿ ಅಂತ ಬರುತ್ತೆ. ಅಲ್ಲಿ ಸ್ವಲ್ಪ ಹಿಂದರಲ್ಲೇ ಹೆದರ್ತಾರೆ, ಅಲ್ಲಿ ಹೋಗಕ್ಕೆ. ಅಲ್ಲೇ ನಾವು ಮಾಡೋಣ ಅಂದ್ಬಿಟ್ಟು ರಾತ್ರಿ 11-11:30 ಅಲ್ಲಿ ಎಲ್ಲ ಒಂದು ಎಲೆ ಇಟ್ಬಿಟ್ಟು ಅದ್ರ ಮೇಲೆ ಅವಲಕ್ಕಿ, ಕುಂಕುಮ ಹಾಕಿ ಮೊಸರು ಕಲಸಿದ್ದು ಇಟ್ಬಿಟ್ಟು, ಬಾಳೆಹಣ್ಣು, ಅಡಿಕೆ ಎಲ್ಲ ಇಟ್ಟು, ಗುರುನಾಥ ಹೇಳ್ದಂಗೆ ದಕ್ಷಿಣೆ ಇಟ್ಟು, ಒಂದು ಊದ್ಗಡ್ಡೆ ಹಚ್ಚಿ, ಒಂದು ಕರ್ಪೂರ ಬೆಳಗ್ಗೆ ಇನ್ನೇನು ಹೇಳಬೇಕು. ಕೆರೆ ಮೇಲಿಂದ ಒಂದು ಕೆಟ್ಟ ವಿಕಾರ ಸ್ವರೂಪದಲ್ಲಿ ಕಿರ್ಚ್ಕೊಂಡು, ಕಣ್ಣಿಂದ ಕಾಣಲಿಲ್ಲ. ವಿಕಾರ ಅಷ್ಟು ಕೇಳಿದ್ವಿ. ಒಂದು 5 ಜನ ಇದ್ವಿ. ಕೆರೆ ಮೇಲಿಂದ ರೈ ಅಂತ ಬಂತು, ಕೂಕೊಂಡು ನಾವು ಅದು ಕೂಕೊಂಡು ಬಂದಂಗೆ ಅಲ್ಲಿಂದ ಆ ಜಾಗದಿಂದ ಹೊರಕ್ಕೆ ಬಂದು ರಾತ್ರಿ 11 ಗಂಟೆ. ಒಂದು 100 ಮೀಟ್ರು ಅದು ಬರೋ ದೂರಿಂದ 1 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಕೆರೆ ಬತ್ತೋಯ್ತು. ಕೆರೆ ಮೇಲಿಂದ ಕೂಕೊಂಡು ಬಂದಂಗೆ ಕೇಳಿಸ್ತು. ವಿಕಾರ ರೂಪ, ಮನುಷ್ಯ ಪ್ರಾಣಾಂತಿಕವಾದ ಕೆಟ್ಟದಾಗಿ ಕಿರ್ಚ್ತಾನಲ್ಲ, ಆ ಥರ ಕಿರ್ಚ್ಕೊಂಡು ಬಂದ ಮೇಲೆ ಏನು ನಾವು ಇಟ್ಟಿದ್ದ ಜಾಗ ಬರೋ ಹೊತ್ತಿಗೆ ನಾವು 100 ಮೀಟ್ರ್ ದೂರದಲ್ಲಿತ್ತು. ವಾಪಸ್ ಹೋಗ್ತಿದ್ದು ಕೇಳ್ತಾ ಇದೆ. ಆಮೇಲೆ ಇದಕ್ಕೆ ಬಂದಮೇಲೆ ನಿಂತು ಹೋಯ್ತು. ಆಮೇಲೆ ಊರೊಳಗೆ ಬಂದು ಇನ್ನೇನು ನಮ್ಮ ಮನೆ ಹತ್ರಕ್ಕೆ ಎಲ್ಲರೂ ಒಟ್ಟಿಗೆ ಬಂದ ತಕ್ಷಣ ಫೋನ್ ಬಂತು ಗುರುನಾಥ. ಯಾರೋ ಜೊತೆಲಿದ್ದರು, ಫೋನ್ ಮಾಡಿದ್ರು. ಗೊತ್ತಾಯ್ತು ಗುರುನಾಥಂದೆ ಫೋನ್ ಅಂತ. ಗುರುನಾಥರೇ ಫೋನ್ ಎತ್ಕೊಂಡ್ರು. ಅಯ್ಯ ಹೋಗ್ಬಂದ್ರನಯ್ಯ, ಏನಾಯ್ತಯ್ಯ ಅಂದರು. ಈ ಥರ ಆಯ್ತು ಸರ್, ಈ ಥರ ಆಯ್ತು. ಅದಕ್ಕೆಲ್ಲ ಹೆದರಬೇಡಿ, ಎಲ್ಲ ಹೆದರಬೇಡಿ, ಅದಕ್ಕೆ ಹೆದರಬಾರ್ದು. ಕೈಕ ತೊಳ್ಕೊಂಡು 4 ಆಚಮನ ಮಾಡ್ರಯ್ಯ. ಬೆಳಗ್ಗೆ ಎದ್ದು ತಂದೆ ತಾಯಿಗಳು ನಮಸ್ಕಾರ ಮಾಡಿ, ನಮ್ಮಲ್ಲಿನ ವೇದಿಕೆ ಆಗಿತ್ತಿಲ್ಲ, ನಮಸ್ಕಾರ ಮಾಡಿ ಮಲ್ಕೊಳ್ರಯ್ಯ. ಆ ವರ್ಷನೇ ಕರೆಕ್ಟ್ ಕೆರೆ ಮಳೆ ಬಂತು, ಕೆರೆ ತುಂಬಿತು. ಆಮೇಲೆ ಇಲ್ಲ ಕಣೆಯ ಹೇಳಿ ಮತ್ತೆ ಅದೇ ಗುರುನಾಥ ಮತ್ತೆ ಹೋದಾಗ ಹೇಳಿರು, ಸ್ವಲ್ಪ ದಿವಸದಲ್ಲಿ ಸುಭಿಕ್ಷ ಕಣೆ,
ತುಂಬ ಹಸಿರು ಕಣೆ ನಿಮ್ಮ ಸುತ್ತಮುತ್ತಲವ ಎಲ್ಲ ಬಾರಿ ಕಡೆ ನೀರು ಬರುತ್ತೆ ಕಣೆ, ಸುಭಿಕ್ಷೆ ಆಗುತ್ತೆ ಕಣೆ ಅಂತ ನೋಡಿ. ನಮಗೂ ಹೆಚ್ಚಿದು ಚಾನಲ್ ಬರ್ತಾ ಇದೆ, ಬಂತು 3-4 ವರ್ಷ ತುಂಬಿಸಿರೋ ಬರ್ತಾ ಇದೆ. ಈಗ ಬೆಳವಾಡಿ ಕೆರೆಗೆ ನೇತ್ರಾವತಿ ನೀರು ಎತ್ತಿನೊಳೆ ನೀರು ಬರ್ತಾ ಇದೆ ಬೆಳವಾಡಿ ಕೆಲವ. ಅವ್ರು ಹೇಳ್ದಂಗೆ ಹಸಿರು ಎಲ್ಲ ಕಡೆ ಇನ್ನೊಂದು 4-6 ವರ್ಷ ಎಲ್ಲ ಕಡೆ ಹಸಿರಾಗುತ್ತೆ, ಕಣ್ಣು ಹಾಯಿಸಿ ದೂರ ಕಣೆ ಹಸಿರಾಗುತ್ತೆ ಕಣೆ ಅಂತ ಹೇಳಿದರು. ಇನ್ಯಾವ್ದು ಬರುತ್ತೆ ನಾವು ನೋಡಿ. ನಮ್ಮ ಕಡೆ ನಮ್ಮೂರಿಗೂ ಕೆರೆ ತುಂಬಿಸ್ತೀರ 4 ವರ್ಷದಿಂದವ ಹೆಚ್ಚಿದಿಂದವ. ಈ ಹೋದ ವರ್ಷದಿಂದ ಎತ್ತಿನೊಳೆಯಲ್ಲಿ ಬೆಳವಾಡಿ ಕೆರೆಯಲ್ಲಿ ಹಳೇಬೀಡು ಕೆರೆಯಲ್ಲಿ ಎತ್ತಿನೊಳೆ ಸಕಲೇಶ್ಪುರದಿಂದ ಆಚೆ ಇರೋದು ನೀರು ಕೊಡ್ತಾ ಇದ್ದಾರೆ. ತುಂಬ ಹೋಗ್ತಾ ಇದೆ ನೀರು, ಸುಭಿಕ್ಷವಾಗಿದೆ. ಗುರುನಾಥ ಕೃಪೆ. ಅವರಾಗಲೇ ಗೇಜ್ ಮಾಡಿದ್ರು. ಶ್ರೀ ಗುರುಭ್ಯೋ ನಮಃ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ಹೀಗೆ ಒಂದ್ಸತಿ ಶೃಂಗೇರಿ ಜಗದ್ಗುರುಗಳು ಇವಾಗಿನ ಮಹಾಸನ್ನಿಧಾನ ಆವಾಗ ಸನ್ನಿಧಾನಗಳವರು. ಆವಾಗ ಜಗದ್ಗುರುಗಳು ಸಕರಾಯಪಟ್ಟಣಕ್ಕೆ ಬಂದಾಗ ಒಂದು ಇನ್ಸಿಡೆಂಟ್ ನಡೀತು. ಒಬ್ಬರು ಮುತ್ತೈದೆ, ಅವರು ಮೂಲತಃ ಕಳಸ ಹೊರನಾಡು ಆ ಕಡೆಯವರು. ಅವ್ರ ಹೆಸರು ವಿಜಯಮ್ಮ ಅಂತ. ಅವರು ನಮಗೆ ತುಂಬ ವರ್ಷದಿಂದ ಪರಿಚಯದವರು. ಅವರು ಬೈದರು, ಗುರುಗಳು ಜಗದ್ಗುರುಗಳು ಬಂದಾಗ ತುಂಬ ಜನ ಮನೆ ಮುಂದೆ ಪೆಂಡಾಲೆಲ್ಲ ಹಾಕಿದ್ರು, ತುಂಬ ಜನ ಸೇರಿದ್ರು, ಸಾವಿರಾರು ಜನ ಅವತ್ತು. ಹೀಗೆ ಕೂತಿದ್ರು. ನಾವು ಎಲ್ಲ ನನ್ನ ಪಕ್ಕದಲ್ಲಿ ಅವ್ರು ಬಂದು ಕೂತ್ಕೊಂಡ್ರು. ನನ್ನೊಂದು ಪರಿಚಯ ಅಲ್ಲ, ಚೆನ್ನಾಗಿದೆಯೇನೋ ಅಂತಂದ್ರು. ಚೆನ್ನಾಗಿದ್ದೀನಕ್ಕ. ಅವರು ನಾನು ಕೇಳಿದೆ, ನೀವು ಹೇಗಿದ್ದೀರಾ ಅಂದರೆ ಎಲ್ಲ ಚೆನ್ನಾಗಿದ್ದೀವಿ. ಸರಿ ಅಂದ್ಬಿಟ್ಟು ಅವ್ರು ನನ್ನನ್ನು ಕೇಳಿದ್ರು, ಸಕಲೇಪಟ್ಟಣದ ಗುರುಗಳು ಅಂತಾರಲ್ಲ ಅವರು ಎಲ್ಲಿದ್ದಾರೆ ಅಂತ ಕೇಳಿದ್ರು. ಅಲ್ಲೇ ಕೂತಿದಾರಲ್ಲಕ್ಕ ಕಂಬದ ಪಕ್ಕ ಅಂತ ಅಂದೆ ನಾನು. ಎಲ್ಲಿದ್ದಾರೋ ಅಂತಂದ್ರು. ಅಲ್ಲೇ ಕೂತಿರಲ್ಲ ಕಂಬದ ಪಕ್ಕ, ಟವಲ್ ಉಟ್ಕೊಂಡಿದ್ದಾರೆ ನೋಡಿ, ಗಡ್ಡ ಇದೆಯಲ್ಲ, ಅವರೇನೇನೆ ಗುರುಗಳು ಅಂತ ಅಂದೆ. ಇಲ್ಲ ಕಣ ಮರೆಯ, ನಂಗೆ ಕಾಣಿಸ್ಲೇ ಇಲ್ಲ ಅಂದರು. ಆಮೇಲೆ ನಾನು ಸುಮ್ಮನೆ ರೇಗ್ಸೋಕ್ಕೆ, ಅಕ್ಕ ಕನ್ನಡಕ ಹಾಕೊಳಕ್ಕ ಫಸ್ಟು ಕಾಣುತ್ತೆ ಅಂದೆ. ನಂಗೆ ಕನ್ನಡಕ ಹಾಕೋ ಅಭ್ಯಾಸನೇ ಇಲ್ಲ ಕಣ, ನಂಗೆ ಕಣ್ಣು ಚೆನ್ನಾಗಿ ಕಾಣುತ್ತೆ ಅಂದರು. ಹೌದಾ ಅಂತ ಅಂದ್ಕೊಂಡು ನಾನು, ಏನಿದು ನಮಗೆ ಕಾಣ್ತಿದೆ ಅವ್ರಿಗೆ ಕಾಣ್ತಿಲ್ವಲ್ಲ ಅಂತ ಅಂದ್ಕೊಂಡು ನಾನು 2 ನಿಮಿಷ ಮಂಕಾಗಿ ಸುಮ್ಮನೆ ತಲೆ ತೆಗೆಸ್ಕೊಂಡೆ. ನನ್ನ ಪಕ್ಕದಲ್ಲಿ ಯಾರೊಬ್ರು ಕೂತಿದ್ದವ್ರು, ಅವರು ಗುರು ಬಂಧುಗಳು. ಆದರೆ ಗುರು ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡಿದ್ದಂಥ ವ್ಯಕ್ತಿತ್ವ ಆ ಮನುಷ್ಯ. ಪಾರಮಾರ್ಥಿಕತೆನಲ್ಲಿ ಸ್ವಲ್ಪ ಜಾಸ್ತಿನೇ ಇದ್ರು. ಅವ್ರು ನನ್ನ ಕಿವಿನಲ್ಲಿ ಹೇಳಿದ್ರು. ಅವ್ರು ಏನು ಹೇಳಿದ್ರು ಅಂದರೆ, ಗುರು ಎಲ್ರಿಗೂ ಕಾಣಬೇಕು ಅಂತೇನಿಲ್ಲ ಕಣೋ, ಅವ್ರ ಕರ್ಮ ಸಮದಿಲ್ಲ ಅನ್ಸುತ್ತೆ, ಕಾಣ್ತಿಲ್ಲ, ಸುಮ್ಮನಿದ್ ಬಿಡು ಅಂತ. ನೋಡಿ ಸೂಕ್ಷ್ಮ ಹೇಗಿರುತ್ತೆ ಅನ್ನೋಕ್ಕೆ, ಸದ್ಗುರು ಅನ್ನೋನು ಸಡನ್ ಆಗಿ ಯಾರಿಗೂ ಸಿಗಲ್ಲ ಅನ್ನೋದು. ಸದ್ಗುರುಗಳು ಸಾಮಾನ್ಯವಾಗಿ ಎಲ್ರಿಗೂ ದರ್ಶನ ಸಿಗಲ್ಲ. ಪೂರ್ವ ಜನ್ಮ ಸುಕೃತ ಇದ್ರೆ ಮಾತ್ರನೇ ದರ್ಶನ ಸಿಗೋದು. ಎಷ್ಟೋ ಸತಿ ಎದುರುಗಡೆ ಸಿಕ್ಕಿದ್ರು ನಮಗೆ ಅವ್ರು ಯಾರು ಅಂತ ಅರ್ಥ ಆಗಲ್ಲ. ಆಮೇಲೆ ಎದುರುಗಡೆ ಹೋದ್ರು ನಾವು ಅವ್ರನ್ನ ನೋಡಲ್ಲ, ಯಾಕಂದ್ರೆ ನಮ್ಮ ಕರ್ಮ ಸಮದಿರಲ್ಲ. ಹಾಗಾಗಿ ಅವ್ರನ್ನ ನಾವು ನೋಡ್ಲಿಕ್ಕಾಗಲ್ಲ ಅನ್ನಕ್ಕೆ ಇದೊಂದು ಉದಾಹರಣೆ. ಇದೇ ರೀತಿ ಒಂದ್ಸತಿ ಒಂದು ಪ್ರಸಂಗ ನಡೀತು. ಗುರುಬಂಧುಗಳೇ ಒಬ್ರು ಶೃಂಗೇರಿಗೆ ಹೋಗಿ ಬಂದಿದ್ರು. ಬಂದವರೇನೇನೆ ಏನ್ ಮಾಡಿದ್ರು, ನಮ್ಮ ಗುರುನಾಥರ ಹತ್ರ ಬಂದ್ಬಿಟ್ಟು, ಹೋಗಿದ್ದೆ ಗುರುಗಳೇ, ನೋಡಿದೆ, ನನಗೆ ಗುರುಗಳನ್ನ ಮಾತಾಡ್ಸೋಣ ಅಂತ ಪ್ರಯತ್ನ ಮಾಡಿದೆ, ಆಗಲೇ ಇಲ್ಲ ನನಗೆ ತುಂಬ ಬೇಜಾರಾಗೋಯ್ತು ಅಂತ ಹೇಳಿ ಬಂದು ಭಾರಿ ಬೇಜಾರು ಮಾಡ್ಕೊಂಡ್ರು. ಆವಾಗ ಗುರುನಾಥರು, ಹೌದೇನೆಯ, ನಿನ್ನನ್ನು ಗುರುಗಳು ನೋಡ್ಲಿಲ್ವೇ ಅಂದರು. ಇಲ್ಲ ಗುರುಗಳೇ, ಮಾತಾಡ್ಸೋಕ್ಕಾಗ್ಲಿಲ್ವೇ? ಆಗಲಿಲ್ಲ ಗುರುಗಳೇ. ಸರಿ ಕಣಯ್ಯ, ಇರಲಿ, ನೀನು ಗುರು ನೋಡಿದೆ ತಾನೇ? ನೋಡಿದೆ ಗುರುಗಳೇ. ಭಾಗ್ಯವಂತ ಕಣಯ್ಯ ನೀನು. ಆಮೇಲೆ ಕಡೆ ಒಂದು ಮಾತು ಹೇಳ್ತೀನಿ, ಅಂಥ ದೈವ ಸ್ವರೂಪಿ ನೀನು ಅವ್ರನ್ನ ನೋಡಿದ್ಯಲ್ಲ, ನಿನ್ನ ಭಾಗ್ಯ. ಅಂಥವ್ರು ನೀನು ನೋಡೋದ್ರಿಂದ ಭಾಗ್ಯ. ಅಪ್ಪಿತಪ್ಪಿ ಅವರು ನಿನ್ನನ್ನು ನೋಡಿದ್ರೆ ಪರಮ ಭಾಗ್ಯ. ಅಪ್ಪಿತಪ್ಪಿ ಮಾತಾಡ್ಸಿದ್ರು ಅಂತಂದರೆ ನಿನಗೆ ಒಂಥರ ಭಾರಿ ಒಳ್ಳೆಯದು. ಅವ್ರು ನಿನ್ನ ಮಾತಾಡ್ಸಿದ್ರು ಅಂತಂದರೆ ನಿನ್ಗೆಲ್ಲವೂ ಶುಭವೇ. ಅಪ್ಪಿತಪ್ಪಿ ನಿಂಗೆ ಫಲಮಂತ್ರಾಕ್ಷತೆ ಕೊಟ್ಟರು ಅಂತಂದರೆ ಪೂರ್ವ ಜನ್ಮದ ಸುಕೃತ ಕಣೆಯ. ಈ ಲೆಕ್ಕದಲ್ಲಿ ಯೋಚನೆ ಮಾಡು ನೀನು. ಗುರುಗಳ ಹತ್ರ ಹೋಗ್ಬೇಕಾದ್ರೆ ಶ್ರದ್ಧೆ ವಿನಯ ಭಕ್ತಿ ಇಟ್ಕೊಂಡು ಶರಣಾಗತರಾಗಿ ಹೋಗ್ಬೇಕಣೆ. ಏನೋ ನಾನು ಒಂದು ಶಲ್ಯ ಒಂದು ಬಿಟ್ಬಿಟ್ಟಿದ್ದೀನಿ, ಒಂದು ಪಂಚ ಉಟ್ಕೊಂಡ್ಬಿಟ್ಟಿದ್ದೀನಿ,
ನಾನೊಬ್ಬ ಇದು ದೈವಭಕ್ತ ಗುರುಭಕ್ತ ಅನ್ನೋ ದಿಮಾಕ್ನಲ್ಲಿ ಹೋಗ್ಬಾರ್ದು. ಗುರುಗಳ ಹತ್ರ ಹೋಗ್ಬೇಕಾದ್ರೆ ಅದಕ್ಕೆ ಆದಂಥ ಒಂದು ಶ್ರದ್ಧೆ ವಿನಯ ಭಕ್ತಿ ಅನ್ನೋದಿರುತ್ತೆ. ಅದನ್ನೆಲ್ಲ ಇಟ್ಕೊಂಡು ಹೋಗ್ಬೇಕು, ಸುಮ್ಮನೆ ಹೋಗೋದಲ್ಲ ಗುರುಗಳ ಹತ್ರ. ನಾನು ಗುರುಗಳು ಮಾತಾಡ್ಲಿಲ್ಲ ಅಂತ ಬಂದು ಕಂಪ್ಲೇಂಟ್ ಹೇಳೋದಲ್ಲ. ತಿದ್ದುಗಳದ್ ಕಲ್ತ್ಕೊ ಫಸ್ಟು. ಗುರು ನಿನಗೆ ಸಿಕ್ಕಿರೋದೆ, ನೀನು ನೋಡಿರೋದೆ, ನಿನಗೆ ಒಂದು ದರ್ಶನ ಕೊಟ್ಟಿರೋದೇ ಒಂದು ಭಾಗ್ಯ ಕಣೆಯ, ಹಂಗೆಲ್ಲ ಯೋಚನೆ ಮಾಡಬಾರ್ದು ಅಂತಂದ್ಬಿಟ್ಟು ಹೇಳಿ ತಿದ್ದಿ ಬುದ್ಧಿವಾದ ಹೇಳ್ತಾರೆ. ಇದೊಂದು ನಡೆದಂಥ ಒಂದು ಪ್ರಸಂಗ. ಶ್ರೀ ಗುರುಭ್ಯೋ ನಮಃ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.